ಹಲೋ, ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಹೆಲ್ತಿ, ಟೇಸ್ಟಿ ಮತ್ತು ಈಸಿಯಾಗಿರೋ ಸ್ವೀಟ್ ಪೊಟ್ಯಾಟೊ ಹಲ್ವಾ ಮಾಡೋಣ. ಬನ್ನಿ. ಫೆಸ್ಟಿವಲ್ಗೆ, ಈವ್ನಿಂಗ್ ಡೆಸರ್ಟ್ಸ್ಗೆ ಮತ್ತು ಕಿಡ್ಸ್ಗೆ ಹೆಲ್ತಿ ಸ್ವೀಟ್ ಟ್ರೀಟ್ ಕೊಡಬೇಕು ಅಂದಾಗ ಈ ಸ್ವೀಟ್ ಮಾಡ್ಕೋಬೋದು. ತುಂಬ ಈಸಿ, ಸಿಂಪಲ್ ಹಾಗೂ ವೆರಿ ಟೇಸ್ಟಿ. So ingredients: 2 medium boiled sweet potato, 2 tablespoon ghee, half cup milk, half cup ಬೆಲ್ಲ ಅಥವಾ ಶುಗರ್, 2 ಏಲಕ್ಕಿ ಹಾಗೆ 2 tablespoon ಡ್ರೈ ಫ್ರೂಟ್ಸ್. ಸೊ ಫಸ್ಟ್ ನಾನಿಲ್ಲಿ 2 ಪೊಟ್ಯಾಟೋನ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ 1 ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ನಾವು ಸ್ಟೀಮ್ ಆದರೂ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ಸೊ ಬೇಯಿಸಾದ್ಮೇಲೆ ಚಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಫುಲ್ಲು ಗಂಟಿಲ್ಲದೆ ಇರೋಂಗೆ ಮ್ಯಾಶ್ ಮಾಡ್ಕೊಳ್ಳಿ. ಸೊ ಸ್ವೀಟ್ ಪೊಟ್ಯಾಟೊ ವೆರಿ ರಿಚ್ ಇನ್ ವಿಟಮಿನ್ ಎ ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಹೈ ಫೈಬರ್ಸ್. ನಮಗೆ ಬಾಡಿಗೆ ತುಂಬ ಫೈಬರ್ ಪ್ರೊವೈಡ್ ಮಾಡುತ್ತೆ. ಸೊ ಫಸ್ಟ್ ನಾವಿಲ್ಲಿ ಒಂದು ಪ್ಯಾನ್ ಅಥವಾ ಒಂದು ಬೌಲ್ ಇಟ್ಕೊಂಡು ಸ್ವಲ್ಪ ತುಪ್ಪ ಬಿಟ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ರೋಸ್ಟ್ ಆದಮೇಲೆ ಡ್ರೈ ಫ್ರೂಟ್ಸ್ನ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದೇ ಬೌಲ್ಗೆ ನಾವೀಗ ಬೇಯಿಸಿ ಚೆನ್ನಾಗಿ ಮಸ್ತಿರೋ ಗೆಣಸನ್ನು ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ ಬೌಲ್ ಇಟ್ಟಿರೋದ್ರಿಂದ ಸ್ವಲ್ಪ ತಳ ಹಿಡಿಯುತ್ತೆ, ಆದರೆ ಆದಷ್ಟು ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಗೆಣಸು ಒಂದು 3 ಮಿನಿಟ್ಸ್ ತುಪ್ಪದಲ್ಲಿ ಒಂಚೂರು ಬಿಸಿ ಆಗಲಿ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ, ಇಲ್ಲಿ ನಮ್ಮ ಪಾಪು ಅಂತೂ ಮಾಡೋಕ್ಕೆ ಬಿಡ್ತಿಲ್ಲ. ಅವನು ಅಲ್ಲಿ ಟ್ಯೂನ್ ಹಾಕ್ಕೊಂಡು ಅವನು ಒಂಚೂರು ಕೆಳಗಡೆನೆ ಅಡುಗೆ ಮಾಡ್ತಾವನೆ. ನೋಡಿ ಹಿಂಗೆ ಆಡ್ತಾವನೆ ಅಂತ. ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ಬೌಲ್ ಮಿಲ್ಕ್ ಇಟ್ಕೊಂಡಿದ್ವಲ್ಲ, ಸೊ 1 ಬೌಲ್ ಮಿಲ್ಕ್ ಹಾಕಿ ಇನ್ನು ಸ್ವಲ್ಪ ಮಿಲ್ಕ್ ಎಲ್ಲ ಡ್ರೈ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ಬೇಕಂದರೆ ನೀವು ಇನ್ನೂ ಮಿಲ್ಕ್ ಆ್ಯಡ್ ಮಾಡ್ಕೋಬೋದು. ಸೊ ತುಂಬ ತೆಳುವಾಯಿತು ಅಂದರೆ ಸ್ವಲ್ಪ ರವೆ ಅಥವಾ ಅಕ್ಕಿ ಹಸಿಟ್ಟು ಹಾಕ್ಕೋಬೋದು. ತುಂಬ ಗಟ್ಟಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ಮಿಲ್ಕ್ ಹಾಕ್ಕೊಂಡು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮ್ಗೆ ಹೇಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಹಾಲು ಚೆನ್ನಾಗಿ ಕರ್ಗದ ಮೇಲೆ ನಾನಿಲ್ಲಿ ಬೆಲ್ಲ ಹಾಕ್ತಿದ್ದೀನಿ. ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಸೊ ಗೆಣಸು ಆಲ್ಮೋಸ್ಟ್ ಸ್ವೀಟ್ ಇರೋದ್ರಿಂದ ಬೆಲ್ಲ ನೋಡಿ ಮೀಡಿಯಮ್ಮಾಗಿ ಹಾಕ್ಕೊಳ್ಳಿ, ರುಚಿ ಚೆನ್ನಾಗೇ ಬರುತ್ತೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗೋವರೆಗೂ ಒಂದು 3-4 ಮಿನಿಟ್ಸ್ ಹಾಗೆ ಫ್ರೈ ಮಾಡಿ. ಸ್ವಲ್ಪ ಚೆನ್ನಾಗಿ ಬೆಲ್ಲ ಕರಗಿ ಎಲ್ಲ ಮಿಕ್ಸ್ ಆಗ್ತಿದೆ ಅನಿಸಿದಾಗ, ಈಗ ಇನ್ನೊಂದು ಸ್ವಲ್ಪ ಗಟ್ಟಿ ಅನಿಸ್ತು ನನಗೆ, ನಾನು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ನಿಮಗೂ ಬೆಲ್ಲ ಕರ್ಗೋಕ್ಕಾದರೂ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳು ಬೇಕು ಅನಿಸಿದ್ರೆ ಮಿಲ್ಕ್ ಇನ್ನೂ ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗದ ಮೇಲೆ ಒಂದು 2 ಟೈಮ್ಸ್ ಮಧ್ಯದಲ್ಲಿ 1 ಸ್ಪೂನ್ ಗೀ ಹಾಕ್ಕೊಳ್ಳಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ, ತಳ ಹಿಡಿಯೋದು ತಪ್ಪುತ್ತೆ. ಸೊ ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ತಳ ಹಿಡಿಯಲ್ಲ, ನಾನಿಲ್ಲಿ ಬೌಲ್ ಯೂಸ್ ಮಾಡಿಬಿಟ್ಟೆ. ಸೊ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗದ ಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟ್ ಆಯಿತು ಅನಿಸಿದ್ರೆ ಆವಾಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಂಡು 1 ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅನಿಸಿದ್ರೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಇವಾಗ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ ಬೌಲಲ್ಲಿ ಮಿಕ್ಕಿತ್ತಲ್ಲ ಅಂತ ಹಾಕೋತಾ ಇದ್ದೀನಿ ತುಪ್ಪನ, ಇಲ್ಲಾಂದರೆ ಸಾಕಿತ್ತು ತುಪ್ಪ. ನಾವು ಸ್ವೀಟ್ ಪೊಟ್ಯಾಟೋದು ಹಲ್ವಾ ರೆಡಿ. ಸೊ ನನ್ನ ಮಗಳಿಗೆ ಒಂದು ಸರ್ವ್ ಮಾಡಿ ನೋಡ್ತೀನಿ ಹೇಗಿತ್ತು ಅಂತಾಳೆ, ಕೇಳೋಣ. ಸೊ ನೋಡಿ, ಹೆಲ್ತಿ ಸ್ವೀಟ್ ಪೊಟ್ಯಾಟೊ ಹಲ್ವಾ ರೆಡಿ. ರಿಫೈನ್ಡ್ ಶುಗರ್ ಕಮ್ಮಿ, ನ್ಯೂಟ್ರಿಷನ್ ಜಾಸ್ತಿ, ಟೇಸ್ಟ್ ಸೂಪರ್. ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಫೆಸ್ಟಿವಲ್ಸ್ಗೆ ಪರ್ಫೆಕ್ಟ್ ಸ್ವೀಟ್. ನೋಡೋಣ ನನ್ನ ಮಗಳು ಏನಂತಾಳೆ, ಟೇಸ್ಟ್ ಹೇಗಿದೆ, ಇಷ್ಟ ಆಗುತ್ತಾ ಇಲ್ವಾ ಅಂತ.
ನನ್ನ ಮಗಳಿಗೆ ಈ ಹಲ್ವಾ ತುಂಬ ಇಷ್ಟ ಆಯಿತು. ಪಾಪಗೆ ಬರೀ ಟೇಸ್ಟಿಗೆ ಮಾತ್ರ 2 ಸರಿ ಕೊಟ್ಟೆ ಅಷ್ಟೇ, ಏಕೆಂದರೆ ಬೆಲ್ಲ ಹಾಕಿರೋದ್ರಿಂದ 2 ಇಯರ್ಸ್ವರೆಗೂ ಕೊಡಬಾರ್ದು. ಇಬ್ರಿಗೂ ಇಷ್ಟ ಆಯಿತು ಸ್ವೀಟ್. ಪಾಪುಗೆ ಪ್ಲೇನ್ಗೆ ಬೇಯಿಸಿರೋ ಗೆಣಸನ್ನು ಹಾಗೆ ಕೊಟ್ಟೆ, ಅವನು ಚೆನ್ನಾಗಿ ತಿಂದ. ನಿಮಗೆ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಚಿಗುರು ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ.